ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ, ಇವತ್ತು ಪೊಟೆನ್ಷಿಯಲ್ ಬೈ ಮಾಡುವಂಥ ಸ್ಟಾಕ್ಗಳ ಡೀಟೇಲ್ಸ್ ಬಗ್ಗೆ, ಅದ್ರ ಜೊತೆಗೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದಂಥ ಸ್ಟಾಕ್ಗಳ ಬಗ್ಗೆ ನೋಡೋಣ. ಅದಕ್ಕೆ ಮುಂಚೆ ಬಂದು ನಾನು ಇಲ್ಲಿ ಏನೇನು ಹೇಳ್ತೀನೋ ಅದು ಬಂದ್ಬಿಟ್ಟು ಯಾವುದೇ ಸ್ಟಾಕ್ ರೆಕಮೆಂಡೇಷನ್ ಅಲ್ಲ. ಕಾರಣ ಏನಂತಂದರೆ ನಾನು ಸಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ಇದು ಪರ್ಟಿಕ್ಯುಲರ್ಲಿ ಫಾರ್ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾತ್ರ. ಓಕೆ, ಬನ್ನಿ ಇವತ್ತು ನಾವು ಪೊಟೆನ್ಷಿಯಲ್ ಬೈ ಮಾಡಬಹುದಂತ ಕೆಲವು ಸ್ಟಾಕ್ಗಳ ಬಗ್ಗೆ ನೋಡೋಣ. ಅದರಲ್ಲಿ ಬಂದ್ಬಿಟ್ಟು ಫಸ್ಟು ಬಂದ್ಬಿಟ್ಟು ಅರಬಿಂದೋ ಫಾರ್ಮಾ, ಫೆಡರಲ್ ಬ್ಯಾಂಕ್, ಹಿಂದೂಸ್ತಾನ್ ಪೆಟ್ರೋಲಿಯಂ, ಲೂಪಿನ್, NMDC, ಸೈಲ್, UPL. ಓಕೆ, ಇದರಲ್ಲಿ ಬನ್ನಿ ಇವಾಗ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಸ್ಟಾಕ್ ಬಗ್ಗೆ ಹಾಗೆ ಅನಲೈಸ್ ಮಾಡ್ತಾ ಅದ್ರ ಬಗ್ಗೆ ನೋಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಅರಬಿಂದೋ ಫಾರ್ಮಾ. ಓಕೆ, ಅರಬಿಂದೋ ಫಾರ್ಮಾ ಬಂದ್ಬಿಟ್ಟು ಒಂದು ಫಾರ್ಮಾಲಿಟಿಕಲ್ ಕಂಪ್ನಿ. ಇದು ಬಂದ್ಬಿಟ್ಟು ಫಾರ್ಮಾ ಸೆಕ್ಟರಲ್ಲಿ ಬರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಏನಾಗಿದೆ ಅಂತ, ಇದು ಒಂದು ಸ್ವಿಂಗ್ ಟ್ರೇಡಿಂಗ್ಗೆ ಒಂದು ಆಪರ್ಚುನಿಟಿ ಇದೆ. ಇಲ್ಲಿ ಬೈ ಮಾಡೋರು ಇಲ್ಲಿ ಬೈ ಮಾಡೋ ಆಪರ್ಚುನಿಟಿ ಇದೆ. ಇದು ಫರ್ದರ್ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ. ಇದರಲ್ಲಿ ನಾವು ಹೈಯರ್ ಟೈಮ್ ಫ್ರೇಮಲ್ಲಿ ನೋಡೋಣ. ಫಸ್ಟು ಮಂತ್ಲಿಗೆ ಹೋಗೋಣ. ಮಂತ್ಲಿಯಲ್ಲಿ ಏನಾಗಿದೆ ಅಂದರೆ ನೋಡಿ, ಸ್ಟಿಲ್ ಇಟ್ ಈಸ್ ಇನ್ ಬುಲಿಶ್ ಇದೆ. ಓಕೆ, ಅಪ್ ಟ್ರೆಂಡ್ ಇದೆ. ಓಕೆ, ಅಪ್ ಟ್ರೆಂಡಲ್ಲಿದೆ. ಪ್ಲಸ್ ನೆಕ್ಸ್ಟು ವೀಕ್ಲಿ ನೋಡೋಣ. ವೀಕ್ಲಿ ನೋಡಿದ್ರೆ ಒಂದು ಕರೆಕ್ಷನ್ ಆಗಿ ಫರ್ದರ್ ನೋಡಿ, ಒಂದು ಅಪ್ ಟ್ರೆಂಡ್ ಆಗಿ ಒಂದು ಕರೆಕ್ಷನ್ ಆಗಿ ಮೂಮೆಂಟ್ ಆಗೋ ಥರ ಇದೆ ನೋಡಿ. ಇವಾಗ ಸೇಮ್ ಫರ್ದರ್ ಅಪ್ಸೈಡ್ ಹೋಗೋ ಮೂಮೆಂಟ್ ಇರೋ ಥರ ಕಾಣಿಸ್ತಾ ಇದೆ. ಇದು ವೀಕ್ಲಿಯಲ್ಲಿ ಕೂಡ. ಡೈಲಿಯಲ್ಲಿ ಬಂದುಬಿಟ್ಟು ಇದು ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಇರೋ ಥರ ಇದೆ. ಫರ್ದರ್ ಹೋದರೆ ಸಾರಿ, ಈ ಲೆವೆಲ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಲೆವೆಲ್. ಈ ಲೆವೆಲ್ವರೆಗೂ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇದು ಫಸ್ಟು ಅರಬಿಂದೋ ಫಾರ್ಮಾ. ಇದು ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಇದೆ. ಒಂದು ನಿಮಿಷ. ಸಾರಿ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಫೆಡರಲ್ ಬ್ಯಾಂಕ್. ಫೆಡರಲ್ ಬ್ಯಾಂಕ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಒಂದು ಮೂಮೆಂಟಿಂಗ್ ಸ್ಟಾಕ್ ಅಂತ ಹೇಳ್ಬೋದು. ಮೂಮೆಂಟ್ ಸ್ಟಾಕ್ಸ್ ಅಂತಂದರೆ ಪೊಟೆನ್ಷಿಯಲ್ ಬೈ ಮಾಡೋಂಥ ಸ್ಟಾಕ್ಗಳು ಫರ್ದರ್ ಒಂದು ದೊಡ್ಡ ಮೂವ್ಮೆಂಟ್ ಆಗೋ ಚಾನ್ಸಸ್ ಇರೋ ಅಂಥ ಸ್ಟಾಕು ಫೆಡರಲ್ ಬ್ಯಾಂಕ್. ಸಾರಿ, ಇದು ಇಂಪಾರ್ಟೆಂಟ್ ಲೆವೆಲಲ್ಲಿ ನೋಡಿದ್ರೆ ಇದೊಂದು ಸ್ವಿಂಗ್ ಪ್ಲಸ್ ಮೂಮೆಂಟ್ ಆಗೋ ಸ್ಟಾಕ್ಸ್ ಥರ ಕಾಣಿಸ್ತಾ ಇದೆ. ಬನ್ನಿ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡೋಣ. ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದಾಗ ಇದು ಒಂದು ಅಪ್ ಟ್ರೆಂಡಲ್ಲೇ ಇದೆ ನೋಡಿ. ಆಫ್ಟರ್ ಕೋವಿಡ್ ಆದಮೇಲೆ ಫೆಡರಲ್ ಬ್ಯಾಂಕ್ ಬಂದ್ಬಿಟ್ಟು ಅಪ್ ಟ್ರೆಂಡಲ್ಲಿದೆ. ಒಂದು ಸ್ಮಾಲ್ ಕರೆಕ್ಷನ್ ಆಗಿ ಫರ್ದರ್ ಮೇಲ್ಗಡೆನೇ ಹೋಗ್ತಾ ಇರೋದ್ರಿಂದ ಇವಾಗ ಮತ್ತೆ ಕರೆಕ್ಷನ್ ಆಗಿ ಫರ್ದರ್ ಇನ್ನೂ ಮೇಲೆ ಹೋಗೋ ಚಾನ್ಸಸ್ ಇದರಲ್ಲಿದೆ. ಪೊಟೆನ್ಷಿಯಲ್ ಇವಾಗ ಇನ್ವೆಸ್ಟ್ ಮಾಡೋರು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬನ್ನಿ ಇವಾಗ ವೀಕ್ಲಿ ನೋಡೋಣ. ವೀಕ್ಲಿ ಕೂಡ ಸೇಮ್ ಥಿಂಗ್. ವೀಕ್ಲಿ ನೋಡಿ, ಒಂದು ಸ್ಮಾಲ್ ಕರೆಕ್ಷನ್ ಆಗಿ ಅಪ್ ಟ್ರೆಂಡ್ ಹೋಗಿ ಕರೆಕ್ಷನ್ ಆಗಿ ಫರ್ದರ್ ಅಪ್ ಟ್ರೆಂಡ್ ಆಗೋ ಚಾನ್ಸಸ್ ಇರೋದ್ರಿಂದ ಇದು ಒಂದು ಪೊಟೆನ್ಷಿಯಲ್ ಬೈ ಮಾಡೋ ಚಾನ್ಸಸ್ ಇದೆ. ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇದು ಫಸ್ಟ್ ಟಾರ್ಗೆಟ್ ಬಂದು ಇದಿರುತ್ತೆ. ಇನ್ ಕೇಸ್ ಇದನ್ನು ಬೀಟ್ ಮಾಡಿದ್ರೆ ಆಲ್ ಟೈಮ್ ಹೈ ಇದೆ, ಸೇಮ್ ಲೆವೆಲ್ ಇದು ಏನಿದೆಯೋ ಇದನ್ನ ಮಾರ್ಕ್ ಮಾಡಿಕೊಂಡು ಫರ್ದರ್ ಮೇಲೆ ನಾವು ಆ್ಯಡ್ ಮಾಡ್ಕೋಬೋದು. ಇದು ಇನ್ನೂ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಬನ್ನಿ ಇವಾಗ ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋಣ. ಇದು ಒಂದು ಮೂಮೆಂಟಮ್ ಪೊಸಿಷನಲ್ ಪ್ಲಸ್ ಮೂಮೆಂಟಮ್ ಪ್ಲಸ್ ಸ್ವಿಂಗ್ ಟ್ರೇಡಿಂಗ್ ಕೂಡ ಇದು ಒಳ್ಳೆ ಆಪರ್ಚುನಿಟಿ ಇದೆ. ಇದು ಫೆಡರಲ್ ಬ್ಯಾಂಕ್. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಹಿಂದೂಸ್ತಾನ್ ಪೆಟ್ರೋಲಿಯಂ. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್. ಓಕೆ, ಇದು ಕೂಡ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡೋಣ. ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಇದು ಕೂಡ ಅಪ್ ಟ್ರೆಂಡಲ್ಲಿದೆ. ತುಂಬ ದೊಡ್ಡ ಕನ್ಸಾಲಿಡೇಷನ್ ಆದಮೇಲೆ ಒಂದು ನಿಮಿಷ ನೋಡಿ,
ಇದು ಒಂದು ಆಲ್ ಟೈಮ್ ಹೈ ಕ್ರಾಸ್ ಮಾಡಿ ಫರ್ದರ್ ಮೂವ್ಮೆಂಟಲ್ಲಿದೆ. ಮತ್ತು ಇಲ್ಲಿ ನೋಡಿ, ಇದು ಒಂದು ಕನ್ಸಾಲಿಡೇಷನ್ ಬ್ರೇಕ್ಔಟ್ ಆಗಿ ಅಪ್ ಟ್ರೆಂಡಲ್ಲಿದೆ ಮತ್ತು ಆಲ್ ಟೈಮಲ್ಲಿ ಹೈಯಲ್ಲಿ ಕೂಡ ಇದೆ. ಆ ಕಾರಣದಿಂದ ಇದು ಮತ್ತೆ ಫರ್ದರ್ ಇನ್ನೂ ಮೇಲ್ಗಡೆ ಹೋಗೋ ಚಾನ್ಸಸ್ ಇರೋದ್ರಿಂದ, ಪೊಟೆನ್ಷಿಯಲ್ ಬೈಯಿಂಗ್ ಇರೋದ್ರಿಂದ, ಒಂದು ಕರೆಕ್ಷನ್ ಆದಮೇಲೆ ವೀಕ್ಲಿಯಲ್ಲಿ ನೋಡಿ ಒಂದು ಅಪ್ ಟ್ರೆಂಡ್ ಆಗಿ ಒಂದು ಕರೆಕ್ಷನ್ ಆಗಿ ಫರ್ದರ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರೋದ್ರಿಂದ ಇದು ಒಂದು ಬೈ ಮಾಡೋ ಆಪರ್ಚುನಿಟಿ ಇದೆ. ಇದು ಕೂಡ ಮೂಮೆಂಟಮ್ ಸ್ಟಾಕ್ ಆಗುತ್ತೆ, ಪ್ಲಸ್ ಸ್ವಿಂಗ್ ಟ್ರೇಡಿಂಗ್ ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಲೂಪಿನ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ ಬಂದು ಲೂಪಿನ್. ಲೂಪಿನ್ ಬಂದುಬಿಟ್ಟು ಇದು ಕೂಡ ಫಾರ್ಮಾ ಕಂಪ್ನಿ. ಇದು ಬಂದುಬಿಟ್ಟು ಆಲ್ ಟೈಮ್ ಹೈಯಲ್ಲಿದೆ. ಇನ್ನು ನೋಡ್ಬೋದು, ಆಲ್ ಟೈಮ್ ಹೈ ಕ್ರಾಸ್ ಆಗಿದೆ. ಇದು ತುಂಬ ದೊಡ್ಡ ಮೂಮೆಂಟ್ ಆಗೋ ಚಾನ್ಸಸ್ ಕೂಡ ಇದೆ. ಒಂದು ವೇಳೆ ಬ್ರೇಕ್ ಆದರೆ ನೋಡಿ, ಇಲ್ಲಿಗೆ ನಾವು ಇದು ಆಲ್ ಟೈಮ್ ಹೈ ಕ್ರಾಸ್ ಆಗಿದೆ. ಕ್ರಾಸ್ ಆಗಿ ನೋಡಿ, ಇಲ್ಲಿಂದ ಇದು ಒಂದು ಮತ್ತೆ ಕ್ರಾಸ್ ಆಗಿ ರೀಟ್ರೇಸ್ಮೆಂಟ್ ಆಗಿ ನೋಡಿ, ಇದು ಮೂವ್ಮೆಂಟ್ ಆಗಿ ಆಲ್ ಟೈಮ್ ಹೈ ಕ್ರಾಸ್ ಮಾಡಿ ರೀಟ್ರೇಸ್ಮೆಂಟ್ ಆಗಿ ಫರ್ದರ್ ಮೇಲ್ಗಡೆ ಹೋಗ್ತಾ ಇದೆ. ಇದ್ರ ಪ್ರಕಾರ ಇನ್ನು ಲೂಪಿನಲ್ಲಿ ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಇನ್ನು ಫರ್ದರ್ ಬರ್ಬೋದು. ಮತ್ತು ಅಪ್ ಟ್ರೆಂಡ್ ಕೂಡ ತುಂಬ ದೊಡ್ಡ ಮೂಮೆಂಟಲ್ಲಿ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಇದು ಕೂಡ ಪೊಸಿಷನಲ್ ಟ್ರೇಡಿಂಗ್ ಆಗುತ್ತೆ. ಇದು ಮೂಮೆಂಟ್ ಪ್ಲಸ್ ಪೊಸಿಷನಲ್ ಟ್ರೇಡಿಂಗ್ ಕೂಡ ಆಗುತ್ತೆ, ಪ್ಲಸ್ ಸ್ವಿಂಗ್ ಟ್ರೇಡಿಂಗ್ ಕೂಡ ಇದೆ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು NMDC. NMDC ನೀವು ನೋಡ್ಬೋದು, ಇದು ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಇದೆ ನೋಡಿ. ಈ ಲೆವೆಲ್ನ ಒಂದು ಕರೆಕ್ಷನ್ ಆಗಿದೆ ನೋಡಿ, ಇಲ್ಲಿಂದ ಒಂದು ಕರೆಕ್ಷನ್ ಆಗಿ ಇವಾಗ ಬ್ರೇಕ್ಔಟ್ ಆಗಿ ಮತ್ತೆ ರೀಟ್ರೇಸ್ಮೆಂಟಲ್ಲಿದೆ. ಇದು ಕೂಡ ಫರ್ದರ್ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇದೆಲ್ಲ ಲೋ ರಿಸ್ಕ್ ಸ್ಟಾಕ್ಸು. ಇವಾಗೆಲ್ಲ ನಾವು ಹೇಳ್ತಾ ಇರೋದು ಪ್ರತಿಯೊಂದನ್ನು ಲೋ ರಿಸ್ಕ್ ಸ್ಟಾಕ್ಸು. ಇದೆಲ್ಲ ಪೊಸಿಷನಲ್ ಪ್ಲಸ್ ಮೂಮೆಂಟ್ ಅಂದರೆ ಫರ್ದರ್ ತುಂಬ ದೊಡ್ಡ ಮೂಮೆಂಟ್ ಆಗೋ ಚಾನ್ಸಸ್ ಇರೋ ಸ್ಟಾಕ್ಸ್ಗಳು ಇದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸೈಲ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ಸ್ ಬಂದುಬಿಟ್ಟು ಸೈಲ್ ಬಂದುಬಿಟ್ಟು ಮಂತ್ಲಿ ನೋಡಿ, ಮಂತ್ಲಿ ಒಂದು ಮೂಮೆಂಟ್ ಆಗಿ ರಿಟ್ರೇಸ್ಮೆಂಟ್ ಆಗ್ತಾಯಿದೆ. ವೀಕ್ಲಿ ಬಂದುಬಿಟ್ಟು ಆಲ್ರೆಡಿ ಒಂದು ಮೂಮೆಂಟ್ ಕೊಟ್ಟು ಮತ್ತೆ ಸೇಮ್ ಲೆವೆಲ್, ಈ ಲೆವೆಲ್ ಇದೆ ನೋಡಿ, ಈ ಲೆವೆಲ್ ಹತ್ರ ಸಪೋರ್ಟ್ ತಗೊಳ್ತಾ ಇದೆ. ಇದು ಕೂಡ ಒಂದು ಒಳ್ಳೆ ಮೂಮೆಂಟ್ ಆಗೋ ಚಾನ್ಸಸ್ ಇರೋ ಸ್ಟಾಕ್ಸ್ ಇದು ಕೂಡ. ಮತ್ತು ಲೋ ವ್ಯಾಲ್ಯೂಯಲ್ಲಿ ಸಿಗ್ತಾ ಇದೆ. ಇದು ಕಡಿಮೆ ಪ್ರೈಸಿಗೆ, ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾ ಇರೋದೆ ಸೈಲ್. ನೆಕ್ಸ್ಟ್ ನಾವು ನೋಡಬೇಕಾಗಿರೋ ಸ್ಟಾಕ್ ಬಂದುಬಿಟ್ಟು UPL. UPL ಕೂಡ ಫಸ್ಟು ಹೈಯರ್ ಟೈಮ್ ಫ್ರೇಮಲ್ಲಿ ನೋಡೋಣ. ಒಂದು ಮೂಮೆಂಟ್ ಆಗಿ ಅದಾದಮೇಲೆ ಫುಲ್ ಕರೆಕ್ಷನ್ ಆಗಿ ಇವಾಗ ಮತ್ತೆ ಒಂದು ಲೋ ಲೆವೆಲಲ್ಲಿ ನಮಗೆ ಸಿಕ್ಕಿ ಮತ್ತೆ ಫರ್ದರ್ ಮೇಲೆ ಹೋಗೋ ಚಾನ್ಸಸ್ ಇದೆ. ಇದು ಕೂಡ ಒಂದು ಪೊಟೆನ್ಷಿಯಲ್ ಬೈ ಮಾಡುವಂಥ ಒಂದು ಸ್ವಿಂಗ್ ಟ್ರೇಡಿಂಗು ಪ್ಲಸ್ ಮೂಮೆಂಟಿಂಗ್ ಟ್ರೇಡಿಂಗ್ ಆಗೋ ಚಾನ್ಸಸ್ ಇದೆ. ಇವತ್ತು ನಾನು ಆಲ್ಮೋಸ್ಟ್ 7 ಸ್ಟಾಕ್ಸ್ ಬಗ್ಗೆ ಹೇಳಿದ್ದೀನಿ. ಫಸ್ಟ್ ಒಂದು ಅರಬಿಂದೋ, ಸೆಕೆಂಡ್ ಫೆಡರಲ್ ಬ್ಯಾಂಕ್, ಥರ್ಡ್ ಒಂದು ಹಿಂದೂಸ್ತಾನ್ ಪೆಟ್ರೋಲಿಯಂ, ಫೋರ್ತ್ ಲೂಪಿನ್, ಫಿಫ್ತ್ NMDC, ಸಿಕ್ಸ್ ಸೈಲ್, ಸೆವೆಂತ್ UPL. ಈ 7 ಸ್ಟಾಕ್ ಬಂದುಬಿಟ್ಟು ಇನ್ನು ಬೈಯಿಂಗ್ ರೆಕಮೆಂಡೇಶನ್ ಅಲ್ಲ. ಇದು ನೀವು ಇದನ್ನು ರಿಸರ್ಚ್ಗೆ ಇಟ್ಕೊಳ್ಳಿ, ನೀವು ಅಂದರೆ ಎಜುಕೇಷನ್ ಪರ್ಪಸ್ಗೆ ಇಟ್ಕೊಳ್ಳಿ. ಇಲ್ಲಿಂದ ಮೂಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು ಈಕ್ವಿಟಿಯಲ್ಲಿ ಇಲ್ಲಿ ಯಾವುದು F&O ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡ್ ಮಾಡಬೇಡಿ. ಇದರಲ್ಲಿ ಮಾಡೋಂಗಿದ್ರೆ ಏನು ಗೊತ್ತಾ, ಕ್ಯಾಶಲ್ಲಿ ಮಾಡ್ಬೋದು. ಈ ಕ್ಯಾಶಲ್ಲಿ ಈ 7 ಸ್ಟಾಕ್ ಏನು ಹೇಳಿದ್ನು, ಇದು ಪ್ರತಿಯೊಂದೂ ಬಂದುಬಿಟ್ಟು ಕ್ಯಾಶ್ ಸ್ಟಾಕ್ಸು, ಅಂದರೆ ಇನ್ವೆಸ್ಟ್ಮೆಂಟಿಂಗ್ ಪರ್ಪಸ್ಸಿಗೆ ನಾವು ಯೂಸ್ ಮಾಡೋದು. ಕೆಲವೊಂದು ಸ್ವಿಂಗ್ ಟ್ರೇಡಿಂಗ್ ಬಂದುಬಿಟ್ಟು ಸ್ವಲ್ಪ ದಿನಕ್ಕೆ, ಒಂದು ಎಕ್ಸಾಂಪಲ್ಗೆ ಒಂದು 4 ರಿಂದ 5 ದಿನ
ಒಂದು ವಾರ 2 ವಾರ ಆ ರೀತಿ ಯೂಸ್ ಮಾಡೋಂಥ ಕೆಲವೊಂದು ಸ್ವಿಂಗು ಕೂಡ ಇದೆ, ಮತ್ತು ಕೆಲವೊಂದು ಮೂಮೆಂಟ್ ಇದೆ. ಈ ಮೂಮೆಂಟ್ ಬಂದುಬಿಟ್ಟು ಕೆಲವೊಂದು ತಿಂಗಳು, ವಾರವರೆಗೂ, 1 ತಿಂಗಳು ಇಲ್ಲಿ 2-3 ತಿಂಗಳವರೆಗೂ ಮೂಮೆಂಟ್ ಆಗೋ ಸ್ಟಾಕ್ಸ್ ಇದು. ಇಲ್ಲಿ ಪೊಟೆನ್ಷಿಯಲ್ ಬೈ ಮಾಡೋಂಥ ಸ್ಟಾಕ್ಸು. ಬನ್ನಿ ನೆಕ್ಸ್ಟು ಬಂದುಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಫರ್ದರ್ ಬೇರೆ ಸ್ಟಾಕ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಮತ್ತು ಎಲ್ರಿಗೂ ಹರ್ಷಲ್ ವ್ಯೂ ಕಡೆಯಿಂದ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.